ಸಬ್ಕಾ ವಿಕಾಸ್. ಹಿಂದಿ ಗೊತ್ತಿಲ್ಲದೆ ಇದ್ರೆ ನಾನೇ ಹೇಳ್ಕೊಡ್ತೀನಿ ಅದರ ಅರ್ಥ ಏನು ಅಂತ. ಮತ್ತೆ ಇನ್ನೊಂದು ವರ್ಷ ಬಂದು ಹೇಳಿದ್ರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್, ಅಂದ್ರೆ ಎಲ್ಲರಿಗೂ ವಿಶ್ವಾಸದಲ್ಲಿ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಇವತ್ತು ರಾಜ್ಯದ ನಮ್ಮ ಬಿಜೆಪಿಯ ಸ್ನೇಹಿತರು ಈ ಮೀಡಿಯಾದಲ್ಲಿ ಮಾತಾಡಿರ್ತಕ್ಕಂಥದ್ದು ಕೇಂದ್ರ ಸಚಿವರಿಂದ ಒಬ್ಬ ಕಾರ್ಯಕರ್ತವರೆಗೂ ಏನ್ ಮಾತಾಡಿದ್ದಾರೆ ಅಂದ್ರೆ ಇದು ಹಲಾಲ್ ಬಜೆಟ್, ಇದು ಮುಸಲ್ಮಾನರ ಬಜೆಟ್. ಅರೆ 4,10,000 ಕೋಟಿ ಗಾತ್ರದ ಬಜೆಟ್ ಮುಸಲ್ಮಾನರ ಬಜೆಟ್ ಆಗೈತಾ? 4,500 ಕೋಟಿ ಮುಸಲ್ಮಾನರು ಕೊಟ್ಟರು. ಮುಸಲ್ಮಾನರು ಈ ದೇಶದ ನಾಗರಿಕರಲ್ವಾ? ನಾವು ನಿಮ್ಮ ಸಹೋದರ ಅಲ್ವಾ? ದಯವಿಟ್ಟು ನಾವು ನಿಮ್ಮ ಸಹೋದರ ಅಲ್ವಾ? ಮುಸಲ್ಮಾನರು ಸಹೋದರ ಅಲ್ವಾ? ಸೊ ಅಧ್ಯಕ್ಷರೇ, ನಮ್ಮ ಪ್ರಧಾನ ಮಂತ್ರಿಗಳು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನನ್ನ ಆಶಯ ಏನಂದ್ರೆ ಮುಸಲ್ಮಾನ್ ಸಮಾಜದ ಯುವಕರು ಒಂದು ಕೈಯಲ್ಲಿ ಖುರಾನ್ ಇಟ್ಕೋಬೇಕು, ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಇಟ್ಕೋಬೇಕು ಅಂತ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಭಾಷಣ ಮಾಡಿದ್ರು. ನನಗೆ ಬಹಳ ಸಂತೋಷ ಆಯ್ತು. ಏನಪ್ಪ ಪ್ರಧಾನ ಮಂತ್ರಿಗಳು ನಮ್ಮ ಸಮುದಾಯದ ಬಗ್ಗೆ ಇಷ್ಟು ಚೆನ್ನಾಗಿ ಮಾತನಾಡಿದಾರಲ್ಲ ಅಂತ ನನಗೆ ಬಹಳ ಸಂತೋಷ ಆಯ್ತು ಅಧ್ಯಕ್ಷರೇ. ಒಂದು ಕೈಯಲ್ಲಿ ಖುರಾನ್, ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಅಂತ. ಅದೇ ಒಂದು ಕೈಯಲ್ಲಿ ಕಂಪ್ಯೂಟರ್ ಕೊಡೋದಿಕ್ಕೆ ಈ ಬಜೆಟ್ ಕೊಟ್ಟಿದ್ದು, ಅದನ್ನು ಟೀಕೆ ಮಾಡಿದಿರಿ. ಪ್ರಧಾನ ಮಂತ್ರಿಗಳ ವಿರುದ್ಧನೇ ನೀವೇ ಮಾತಾಡಿರ್ತಕ್ಕಂಥದ್ದು. ನಮ್ಗೆ ಎಷ್ಟು ಅಧ್ಯಕ್ಷರೇ ನೋವಾಗುತ್ತೆ ಅಂದ್ರೆ, ಏನಪ್ಪ 4,10,000 ಕೋಟಿಯಲ್ಲಿ 1% ನಮ್ಮ ಸಮುದಾಯದ ಏಳಿಗೆಗೆ ನಾವು ಪಡ್ಕೋಬಾರ್ದಾ? ಕಂಪ್ಯೂಟರ್ ಹಿಡಿಲಕ್ಕೆ ನಮ್ದೇನ್ ತಕರಾರಿಲ್ಲ ಕುರಾನ್ ಜೊತೆಗೆ. ಪ್ರಧಾನ ಮಂತ್ರಿ ಹೇಳಿರೋದು, ಪ್ರಧಾನ ಮಂತ್ರಿಗಳು ಹೇಳಿರೋದು, ನಾನ್ ಹೇಳಿಲ್ಲ. ಪ್ರಧಾನ ಮಂತ್ರಿಗಳು ಮುಂದುವರಿಸಿ. ನನ್ನ ಸ್ನೇಹಿತರ ಅನುಕೂಲಕ್ಕೆ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ. ನಮ್ಮ ಸ್ನೇಹಿತರ ಅನುಕೂಲಕ್ಕೆ ಹಲಾಲ್ ಬಜೆಟ್ ಅಂತ ಹೇಳಿದ್ರು. ಹಲಾಲ್ ಅಂದ್ರೆ ಏನು, ಹರಾಮ್ ಅಂದ್ರೆ ಏನು ಅಂತ ಇಲ್ಲ, ಒಂದ್ ನಿಮಿಷ ನಾನು ಅಧ್ಯಕ್ಷರೇ. ಹಲಾಲ್ ಅಂದ್ರೆ ಯಾವುದು ಪರ್ಮಿಸಬಲ್ ಇದೆ, ಯಾವ ಕೆಲಸ ಅನುಮತಿ ಯಾವ ಕೆಲಸಕ್ಕಿದೆ ಅದು ಹಲಾಲ್. ಹರಾಮ್ ಅಂದ್ರೆ ಯಾವುದು ನಿಷೇಧ ಇದೆ, ಯಾವ ಕೆಲಸ ಮಾಡಕೂಡ್ದು ಅದು ಹರಾಮ್. ಹಲಾಲ್ ಬಜೆಟ್ ಅಂತ ಹೇಳಿದ್ರೆ ನೀವು ಯಾವ ಉದ್ದೇಶ ಇಟ್ಕೊಂಡು ಹೇಳಿದಿರಿ, ಸಮಾಜದಲ್ಲಿ ಏನ್ ಅದಕ್ಕೆ ಮೆಸೇಜ್ ಹೋಗ್ತಾ ಇದೆ, ತಳ ಹಂತದಲ್ಲಿ ಹಿಂದೂ ತಾವು ರಿಪ್ಲೈ ಮಾಡಿ ಅಂತ ದಯವಿಟ್ಟು ಮಾಡಿ, ಎಲ್ಲರಿಗೂ ಅವಕಾಶ ಇದೆ. ನೀವು ಮಾತಾಡಿದ್ರಲ್ಲ, ಇದೇ ಪ್ರಶ್ನೆ. ಆ ಕಡೆ ನೀವೊಮ್ಮೆ ಮಾತಾಡೋದು, ಅವರೊಮ್ಮೆ ಮಾತಾಡ್ದ, ನೀವು ಮಾತಾಡಿದ್ರಿ. ಆಯ್ತು, ಮತ್ತೆ ಚರ್ಚೆ ಮಾಡಿ ಕೂತ್ಕೊಂಡು ಹಸ್ತಕ್ಷೇಪ ಮಾಡಿಲ್ಲ ಅಧ್ಯಕ್ಷರೇ. ಅದು ನಾಳೆ ಶುಕ್ರವಾರ ಮಧ್ಯಾಹ್ನ ನಂತರ ಇದ್ದೇನೆ. ಶುಕ್ರವಾರ ಮಧ್ಯಾಹ್ನ ನಂತರ ಅಲ್ಲ, ನಾನು ಸನ್ಮಾನ ಕಂಟಿನ್ಯೂ ಅಲ್ಲ ನೋಡಿ. ನಮ್ಮ ಸಿದ್ದರಾಮಯ್ಯ ಅವರ ಸ್ಟ್ರೆಂತ್ ಏನು? ಅವ್ರು ಯಾವ ಬಜೆಟ್ ಕೊಟ್ರು 16 ಬಜೆಟ್ ಕೊಟ್ಟಿದ್ದಾರೆ. ಪ್ರತಿಯೊಂದು ವರ್ಷದ ಬಜೆಟ್ ಅವ್ರು ಕೊಟ್ಟಿರ್ತಕ್ಕಂಥ ನೀವು ಗಮನಿಸಿದ್ರೆ ಅಧ್ಯಕ್ಷರೇ, ಅದರಲ್ಲಿ ಒಂದು ಅಭಿವೃದ್ಧಿಯ ಕೆಲಸಗಳಿಗೆ ಸಾಕಷ್ಟು ಹಣವನ್ನು ಇಡ್ತಕ್ಕಂಥದ್ದು, ಇನ್ನೊಂದು ಸಾಮಾಜಿಕ ನ್ಯಾಯ ಮತ್ತೆ ಸಮಾನತೆಗೋಸ್ಕರ ಅಷ್ಟೇ ಒತ್ತು ಕೊಡ್ತಕ್ಕಂಥದ್ದು ಈ 16 ಬಜೆಟ್ ಅಲ್ಲೂ ಬಂದಿದೆ. 42,000 ಕೋಟಿ ಹಣ ನಮ್ಮ SCP-TSP ಯಲ್ಲಿ SC/ST ಜನಾಂಗದ ನಮ್ಮ ಸಹೋದರರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಿಡಬೇಕು ಅಂತ ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥದ್ದು. ಅದು ವೆಲ್ಕಮ್. ಹಿಂದುಳಿದ ವರ್ಗದವ್ರಿಗೆ ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ, ಅದು ವೆಲ್ಕಮ್. ನಾನು ಎಷ್ಟು ಹೇಳ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ತಳ ಹಂತದಲ್ಲಿ ಏನ್ ಮೆಸೇಜ್ ಹೋಗ್ತಾ ಇದೆ, ನಮ್ಮ ಹಿಂದೂ ಸಹೋದರರು ಏನ್ ತಿಳ್ಕೋಬೇಕು ಮುಸಲ್ಮಾನರ ಬಗ್ಗೆ? ಏನಪ್ಪ ಇವ್ರು ಎಲ್ಲ ಹೊಡ್ಕೊಂಡು ಹೋಗ್ಬಿಟ್ಟಿದಾರ, 4 ಲಕ್ಷ ಕೋಟಿ ಎತ್ಕೊಂಡು ಮುಸಲ್ಮಾನರು ಅವ್ರ ಮನೆಗೆ ಹೋಗ್ಬಿಟ್ಟಿದಾರ. ಎಲ್ಲವನ್ನು ಈ ಸರ್ಕಾರ ಮುಸಲ್ಮಾನರಿಗೋಸ್ಕರ ಮೀಸಲಿಟ್ಬಿಟ್ಟಿದ್ಯಾ? ಅಲ್ಲ, ತಪ್ಪು ಸಂದೇಶ ಹೋದ್ರೆ ನಾಳೆ ಸಮಾಜ ಒಗ್ಗೂಡ್ಸೋದು ಹೇಗೆ ಅಧ್ಯಕ್ಷರೇ? ನಾವು ಒಟ್ಟಾಗೆ ಬಾಳ್ಬೇಕಲ್ಲ ಈ ದೇಶ ಮುಂದೆ ಹೋಗ್ಬೇಕಾದ್ರೆ. ನಾವು ಸಮಾಜವನ್ನು ಒಡೆದು ಬಿಟ್ರೆ ಈ ದೇಶ ಪ್ರಗತಿ ಮಾಡೋದಕ್ಕೆ ಸಾಧ್ಯನಾ? ನಾವು ಸಮಾಜದಲ್ಲಿ ಒಂದು ಈ ತರ ಮಾತನಾಡಿ ವಿಷ ಬಿಚ್ಚಿಬಿಟ್ರೆ ನಾಳೆ ಒಡೆದಾಡ್ಕೊಂಡು ಬೆಂಕಿ ಹಚ್ಚೋದ್ರೆ ನಮ್ಮ ರಾಜ್ಯದ ರೆಪ್ಯುಟೇಷನ್, ನಮ್ಗೆ ಬರ್ಬೇಕಾಗಿರೋದು ಹೂಡಿಕೆ, ಏನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಸೇಜ್ ಕಳಿಸ್ತೀವಿ ಅಧ್ಯಕ್ಷರೇ? ದಯವಿಟ್ಟು ಅದಕ್ಕೆ ಬೇಡ. ನಮ್ಗೆ ಸಿಕ್ಕಿರ್ತಕ್ಕಂಥದ್ದು 1%. ಓಕೆ,
ಅದನ್ನು ಕೂಡ ಈ ಮಟ್ಟದಲ್ಲಿ ಹೀನಾಯವಾಗಿ ನಮ್ಮನ್ನು ನೋಡೋದು ಬಿಡಿ ಅಂತ ನಾನು ಕೈ ಮುಗ್ದು ಕೇಳ್ಕೊತಾ ಅಧ್ಯಕ್ಷರೇ, ಇದ್ದೀನಿ. ಈ ಕುರಾಣದಲ್ಲಿ ಇಸ್ಲಾಂ ಬಿಟ್ರೆ ಮತ್ತೊಬ್ಬ ಸಹೋದರತ್ವ ಭಾವನೆನೇ ಇಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ಯಾರ. ಆಯ್ತು ಮತ್ತೆ ನೋಡ ಈಗ ಬಜೆಟ್ ಮುಗಿಲಿ. ಆಯ್ತು, ನಾನು ಮಾತಾಡುವ ಸಹೋದರತ್ವನೇ ಇಲ್ಲ ಇಲ್ಲಿ. ಆಯ್ತು ಬಜೆಟ್ ಮತ್ತೊಂದು ಮುಗಿಲಿ. ಧರ್ಮ ನಾಶ ಮಾಡುವುದು ಅದಿಲ್ಲಿ ಚರ್ಚೆ ಮಾಡೋ ವಿಚಾರವ. ಹಿಂದೂ ಧರ್ಮನೂ ಬಿಟ್ಟು Correct. ಎಲ್ಲರೂ ಬಿಡ್ಬಾರ್ದು, ಮುಲಾಂದೇ ಕೆಲಸ ನೋಡಿ. ಸಮಾನತೆ ಇಲ್ಲ, ಅದಕ್ಕೆ ಹಿಂದುತ್ವನೂ ಬಿಟ್ರು. ನೋಡಿ ಬೇರೆ ಯಾವ ಧರ್ಮ ಈಗ ಚರ್ಚೆ ಬೇಡ. ಇಸ್ಲಾಮದಲ್ಲಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದಲ್ಲ. ಅವರು ಹಿಂದೂ ಆಗ್ಬಿಟ್ಟಿರಿ, ನೋಡಿ ಹಿಂದೂ ಸಾಯಲ್ಲ ಅಂತ ನಾ ಹೇಳಿದ್ರು. ಕೇಳಿ ಇದು ನೀವೆಲ್ಲವೂ ಕೂಡ ಕರೆಕ್ಟ್ ಆಗಿ ನಿಮ್ಗೆ ಅದು ಕುರಾನ್ ಕನ್ನಡ ಅನುವಾದ ಕೊಡುವ, ಅವ್ರಿಗೆ ಅದು ಭಗವದ್ಗೀತೆ ಕೊಡುವ, ಒಂದು ಬೈಬಲ್ ಕೊಡುವ, ಮೂರನ್ನು ಬಾಯಾಟ ಮಾಡಿ ಚರ್ಚೆ ಮಾಡುವ. ಬೌದ್ಧ ಧರ್ಮ ಕೂಡ ಇದೇ ನೆಲದಲ್ಲಿ ಹುಟ್ಟತಕ್ಕಂಥ ಧರ್ಮ. ಒಂದು ಕುರಾನ್ ನಿಮ್ಗೆ ಕೊಡುವ, ಆಮೇಲೆ ಗೊತ್ತಾಗ್ತದೆ ಏನಿದೆ ಏನಿಲ್ಲ ಅಂತ ಹೇಳಿ. ಕುರಾಣದಲ್ಲಿ ಏನ್ ಹೇಳ್ತದೆ? ನಾವು ಓದಿ ಇಲ್ಲಿ ಚರ್ಚೆ ಯಾಕೆ? ಒಂದು ಪುಸ್ತಕ ಅವ್ರನ್ನ ಮೊದಲು ಹೊಡೀರಿ ಅಂತ ಹೇಳ್ತಾರೆ. ನಿಮ್ಗೊಂದು ಮುಸ್ಲಿಂ ಸಹೋದರತ್ವ ಒಂದು ಅಂತ ಹೇಳಿ ಕನ್ನಡ ಅನುವಾದ ಪುಸ್ತಕ ಕಳಿಸ್ತೇನೆ, ಕರೆಕ್ಟ್ ಓದಿ ಈ ಮತ್ತೆ ಒಂದು ಅಭಿಪ್ರಾಯ ಹೇಳಿ. ಮಾನ್ಯತೆ ಇದ್ರು. ಆಯ್ತು ಟೈಮ್ ಆಯ್ತು. ಅಧ್ಯಕ್ಷರೇ, ಆಯ್ತು. ಇವ್ರದ್ದು ಇತಿಹಾಸ ಚರ್ಚೆ ಬೇಡ. ಇವರಿಗೆ ಇನ್ನ ಬೇರೆ ಧರ್ಮದ ಇತಿಹಾಸ ಹೇಳ್ತಾ ಇದ್ದಾರೆ ಇವರು. ಇವ್ರು ಹೆಂಗ್ ಮಾನ್ಯತೆ ಆಗ್ತಾರೆ? ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಕ್ಷ, ಹಿಂದೂ ಧರ್ಮವನ್ನ ಯಾಕೆ ಹೇಳಿ ಚರ್ಚೆ ಈಗ? ಬಾಬಾ ಸಾಹೇಬ್ ಹೇಳ್ಯಾರ, ಹೇಳಿ. ನಾಗ್ಪುರ್ನಲ್ಲಿ ದೊಡ್ಡ ಭಾಷಣ ಮಾಡಿದ್ದಾರೆ ಸರ್. ಅನೈಲೇಷನ್ ಆಫ್ ಕಾಸ್ಟ್ ಅಂತ ಒಂದು ನನ್ನ ಹೆಸರು ನೆನಪಲ್ಲಿ ಬಂದಿದ್ದಾರೆ. ಅಂಬೇಡ್ಕರ್ ಓದಿ. ಕೋಟ್ ಐತಿ. ಅದಕ್ಕೂ ದಾಖಲೆ ಬೇಕಾ? ಇಸ್ಲಾಂನಲ್ಲಿ ಸಹೋದರತ್ವ ಸಮಾನತೆ ಇಲ್ಲ. ಇಲ್ಲ, ಚತುರ್ವರ್ಣದಲ್ಲಿ ನಮ್ಗೆ ಅವಕಾಶ ಇಲ್ಲ. ಇಸ್ಲಾಮೇತರರು, ಕಾಫಿರರು ನೋಡಿ, ಮೊದಲು ಅವ್ರನ್ನ ಹೊಡಿಬೇಕು. ಅದ್ರಲ್ಲೂ ಇಲ್ಲ, ಇದ್ರಲ್ಲೂ ಎಲ್ಲ ಧರ್ಮ ನಾಶ ಎಲ್ಲಾನು ಮಾಡ್ಬೇಕು. ಮಾಡಿದ್ದಾರೆ. ಇಸ್ಲಾಂ ಸಿಖ್ ಒಂದೇ ಧರ್ಮದ ಹೊಡಿಬೇಕು. ಬಗ್ಗೆ, ಇಸ್ಲಾಂ ಅವ್ರು ಧರ್ಮದ ಖರ್ಗೆನ ಬಗ್ಗೆ, ಹೊಡಿಬೇಕು. ಕ್ರೈಸ್ತ ಧರ್ಮದ ಬಗ್ಗೆ, ಅಧ್ಯಕ್ಷರೇ, ಬೌದ್ಧ ಖರ್ಗೆ ಧರ್ಮದ ಬಚಾವ್ ಬಗ್ಗೆ ಆಗುದಿಲ್ಲ. ಆಯ್ತು ಈಗ. ಸವಿಸ್ತಾರವಾಗಿ 12 ವರ್ಷ ಅಧ್ಯಯನ ಮಾಡಿಬಿಟ್ಟು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದು. ಬಚಾವ್ ಆಗುದಿಲ್ಲ. ಆ ಯತ್ನಾಳ್. ಧರ್ಮದಲ್ಲಿ ನಮ್ಗೆ ಯತ್ನಾಳ್ ಅವರೇ, ಅಂದ್ಬಿಟ್ಟು ಸಿದ್ದರಾಮಯ್ಯ ಬಚಾವ್ ಆಗುದಿಲ್ಲ. ಯತ್ನಾಳ್ ಅವರೇ, ಇಟ್ಕೊಂಡು ರಾಹುಲ್ ಗಾಂಧಿ ಯಾವ ಬಚಾವ್ ಗ್ರಂಥದಲ್ಲೂ ಆಗುದಿಲ್ಲ. ಕೂಡ ದ್ವೇಷ ಬಿಚ್ಚಬೇಕು ಅಂತ ಆಯ್ತು. ಇಲ್ಲ. ಅಧ್ಯಕ್ಷರೇ, ಯಾವ ಗ್ರಂಥದಲ್ಲೂ ನಮ್ ಇಂಟರ್ಪ್ರಿಟೇಷನ್ ಮಾಡ್ಕೊಂಡಿದ್ದೀವಿ ಆಯ್ತು ಅಷ್ಟೇ. ಈಗ ಯಾವ ಯತ್ನಾಳ್ ಅವರೇ, ಯಾವ ಗ್ರಂಥದಲ್ಲಿ ಕೂಡ ಮಾನ್ಯ ದ್ವೇಷ ಅಧ್ಯಕ್ಷರೇ, ಅಂತ ಇಲ್ಲ. ನಾವೇ ಸೃಷ್ಟಿ ಮಾಡ್ಕೊಂಡಿರೋದು ಎಲ್ಲರೂ ಕೂಡ. ಆಯ್ತು. ಈಗ ಎಲ್ಲರೂ ಕೂಡ ಇವ್ರು ಯಾರು ನಮ್ಮ ಅಂಬೇಡ್ಕರ್ ಯಾವ್ದೋ ಬಗ್ಗೆ ಮಾತಾಡಕ್ಕೆ ಸಂಘಗಳು ಅವಕಾಶ ಬರೋದು, ಸಂಘಟನೆಗಳು ಈ ಬರೋದು. ಖರ್ಗೆಯವ್ರನ್ನೆಲ್ಲ ಬಣ್ಣ ಬಣ್ಣ ಬಯಲು ಮಾಡ್ತೀನಿ. ಆಯ್ತು ಕೂತಲ್ಲಿ ಈಗ ಅಂಬೇಡ್ಕರ್ ಅವ್ರದ್ದು ಏನ್ ಹೇಳ್ಯಾರ ಅನ್ನೋದು ಬಣ್ಣ ಬಯಲು ಸರ್, ಮಾಡ್ತೀನಿ. ಕಾಂಗ್ರೆಸ್ ಬಗ್ಗೆ ಪುಸ್ತಕನೇ ಬರೆದು ಬಿಟ್ಟಿದ್ದಾರೆ ಬಾಬಾ ಸಾಹೇಬ್ ಅರೇ ಅಂಬೇಡ್ಕರ್ ಅವರು. ನೀವು ವಾಟ್ ಕಾಂಗ್ರೆಸ್ has done for Dalits and depressed classes ಪುಸ್ತಕನೇ ಬರೆದು ಬಿಟ್ಟಿದ್ದಾರೆ. ನಿಮ್ಮ ನಾವು ಇತಿಹಾಸ ತಿರ್ಚಕ್ಕಾಗಲ್ಲ, ಪ್ರಿಯಾಂಕಾ ನೀವು ಅವರೇ, ತಿರ್ಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಆಯ್ತು ನಾನು ಹೇಳಿದ್ದೀನಲ್ಲ ಅಧ್ಯಕ್ಷರೇ, ಮೊನ್ನೆನೇ, ಸಾವರ್ಕರ್ ಬಗ್ಗೆ ನೀವು ಪ್ರಿಯಾಂಕಾ ಕೊಟ್ಟೆ, ಪ್ರಿಯಾಂಕಾ ಹಿಂದೂ ಧರ್ಮದ ಖರ್ಗೆ ಬಗ್ಗೆ ಅರ್ಜುನ್ ಹೋದವ್ರು ಯಾರು? ಕೊಟ್ಟೆ, ರಜಾಕರು. ಯಾವ ದಾಖಲೆಗಳು ಬೇಕು ಆಯ್ತು. ನೋಡಿ. ಸ್ವಾಭಿಮಾನಿ ಇಲ್ಲ. ನಿಮ್ಮ ಯತ್ನಾಳ್ ಹೇಳ್ದವ್ರೆ. ರಜಾಕರು. ಆಯ್ತು ಯತ್ನಾಳ್ ಶುಕ್ರವಾರ ಮುಂದೆ ಮಾತಾಡಿ. ನೋಡ್ಕೊತಿದ್ರು, ತಾಯಿ ನೋಡಿ. ಯತ್ನಾಳ್ ಶುಕ್ರವಾರ ಮಧ್ಯೆ ಮಾತಾಡಿ. ಗ್ರಂಥಗಳಲ್ಲಿ ನಮಗೆಲ್ಲ ಅವಕಾಶ ಶುಕ್ರವಾರ ಬೇಡಲ್ಲ. ಅವ್ರ ಬಗ್ಗೆ ಮಾತಾಡಕ್ಕೆ ಯಾರು ಯತ್ನಾಳ್ ಅವರೇ, ಅದಕ್ಕೆ ಗುರುನಾನಕರು ಹುಟ್ಟಿದ್ದು, ಬಸವಣ್ಣನವರು ಹುಟ್ಟಿದ್ದು, ಬಸವಣ್ಣ ಎಲ್ಲಿ ಏನು ಬಸವಣ್ಣ? ಗುರು ಗೋವಿಂದ ಬರೀ ಸಿಂಗ್ ಅವರು ಬಸವಣ್ಣ ಹುಟ್ಟಿದ್ದು. ಫೋಟೋ ಹಾಕಿರಿ. ಬಸವಣ್ಣವ್ರು ಯಾವ ಜಾತಿ ಈ ಸರ್? ರಾಜ್ಯದಲ್ಲಿ ಬಸವಣ್ಣನವ್ರು ಯಾವ ಈ ಜಾತಿ ರಾಜ್ಯದಲ್ಲಿ ಹೇಳ್ರಿ? ಲಿಂಗಾಯತರು, ಅರೆ ನೀವ್ ಹೇಳ್ರಿ, ಒಕ್ಕಲಿಗರು, ಬಸವಣ್ಣನವ್ರು ಯಾವ ಜಾತಿ? ಇವ್ರು ಯಾರಿಗೂ ₹1 ಕೊಟ್ಟಿಲ್ಲ. ಬಸವಣ್ಣನವರು ಯಾವ ನೀವು ಜಾತಿ? ಹಳ್ಳಿ ಹೋಗಿ ಸಾಬರಿ ಅದು ಬೇಡ ಕಾರ್ರೆ. ಬಸವಣ್ಣನವರು ಪ್ರಿಯಾಂಕ್ ಈಗ ಚರ್ಚೆ ಬೇಡ. ಆಯ್ತು ಯತ್ನಾಳ್ ಅವರೇ, ಚರ್ಚೆ ಮಾಡ್ಬೇಕು ಅಲ್ಲ ಅಂತ ಮಾಡೋಣ. ಆಯ್ತು ನಾನು ಮಾಡಿ ಸುಮ್ನೆ ಒಂದ್ ಗ್ರಂಥದ ಈಗ ಇದು ಬಗ್ಗೆ ಚರ್ಚೆ ಮಾಡಿ, ಬೇಡ, ಎಲ್ಲ ಗ್ರಂಥದ ಬಗ್ಗೆ ಚರ್ಚೆ ಮುಗಿಸಿ ಮತ್ತೆ ತಪ್ಪಾಭಿಪ್ರಾಯ ಬೇಡ. ನಾವು ಯತ್ನಾಳ್ ಅವರಿಗೆ ಒಂದು ಕನ್ನಡ ಅನುವಾದ ಕುರಾನ್ ಅನ್ನು ಕಲಿಸುವ, ಅವ್ರು ಕರೆಕ್ಟ್ ಓದಿ ನೆಕ್ಸ್ಟ್ ಸೆಷನ್ ಕರೆಕ್ಟ್ ಆಗಿ ಬರ್ತದೆ. ಅದಕ್ಕೆ ಒಂದು ಸೆಷನ್ ಇಡಬೇಕು ಅಧ್ಯಕ್ಷ. ಇಲ್ಲ ಅಧ್ಯಕ್ಷರೇ, ಇದ್ರ ಬಗ್ಗೆ ಚರ್ಚೆಗೆ ಸ್ಯಾಟರ್ಡೆ ಕೊಡಿ. ಸ್ಯಾಟರ್ಡೆ ಸಂಡೇ ನಿಮ್ಮ ಕುರಾಣದು ನಾವು ಓದಿವಿ. ಹಸಿಲ್ಲ ಅಲ್ಲಿ ಆಯ್ತು ಇಲ್ಲಿ ಚರ್ಚೆ ಮಾಡಲಾಗ್ತದ. ಅದು ಮತ್ತೆ ಇನ್ನೊಂದು ದಿವಸ ಫಿಕ್ಸ್ ಮಾಡ್ಬೇಕಾಯ್ತು. ಈಗ ರಿಸರ್ಚ್ ಕಂಪ್ಲೀಟ್ ಮಾಡಿ ನಾನು ಕನ್ನಡ ಪುಸ್ತಕ ಅನುವಾದ ಉಳಿದಿಲ್ಲ. ಮನುಸ್ಮೃತಿ ಒಂದು ಕನ್ನಡ ಅನುವಾದ ಕುರಾನ್ ಅನ್ನು ಕಲಿಸುವ ಭಗವದ್ಗೀತೆ ಮನುಸ್ಮೃತಿ ಬರೀ ಇದ್ರ ಬಗ್ಗೆ ಚರ್ಚೆ ಮಾಡಿ ಆಯ್ತು. ಅಲ್ಲ, ಮನುಸ್ಮೃತಿ ಓದಿದ್ದಾರೆ. ಮನುಸ್ಮೃತಿ ಬಗ್ಗೆ ರಿಜ್ವಾನ್ ಮುಗಿಸಿ, ರಿಜ್ವಾನ್ ಮಂತ ನೆಕ್ಸ್ಟ್ ರೆಡಿ ಫಿನಿಶ್ ಸಾಕು ಕನ್ಕ್ಲೂಡ್ ಅಲ್ಲ ಮಾಡ್ಬಿಟ್ಟು. ಟೈಮ್ ಆಯ್ತಪ್ಪ. ಇಲ್ಲ ಅಧ್ಯಕ್ಷ, ದಯವಿಟ್ಟು ಅಲ್ಲ ಆಯ್ತು 20 ಮಿನಿಟ್ಸ್ ಇಲ್ಲ ಅಧ್ಯಕ್ಷ. ಮಂತ ಸುರೇಶ್ ಕುರಾನ್ ಹೇಳತ್ತೆ ಹರಾಮ್ ಏನು ಅಂತ ಹೇಳತ್ತೆ, ಅದನ್ನೊಂದು ಸ್ವಲ್ಪ ಹೇಳಿ ಅವರು. ಹರಾಮ್ ಅಂದ್ರೆ ಏನು ಅಂತ. ಕಬೀರ್ ಅವ್ರದ್ದು ಬಿಡ್ರಿ, ಅಂಬೇಡ್ಕರ್ ಅವ್ರದ್ದು ಹೇಳ್ರಿ ನೀವು. ಬಿಟ್ಟು ಕಬೀರ್ ಅವ್ರಿಗೆ ಹೊಂಟ್ರಿ.
ಮಹಾತ್ಮ ಕಬೀರ್ ಅವರು, ಅಂಬೇಡ್ಕರ್ ಅವರು ಮತ್ತು ಗಾಂಧೀಜಿಯವರು ಹಿಂದೂ ಮುಸಲ್ಮಾನರು ಜೊತೆಯಾಗಿ ಸಹೋದರಂತೆ ಹೋಗ್ಬೇಕು ಅಂತ ಹೇಳಿರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಳಿ, ದಿ ಬೇಸಿಕ್ ಆಯ್ತು, ಚೆನ್ನಾಗಿ ನೀವು ಅದ್ರ ಬಗ್ಗೆ ಚರ್ಚೆ ಮಾಡಿ ಅಧ್ಯಕ್ಷ ಇರ್ಲಿ, ಅದು ಸ್ವಲ್ಪ ಮತ್ತೆ ಇತಿಹಾಸ ಮತ್ತೆ ಕಲಿಯುವ ಅದ್ರಲ್ಲಿ ಬಹಳ ಮಾತಾಡ್ಲಿಕ್ಕೆ ಇದೆ. ಅದು ಇಲ್ಲಿ ಇತಿಹಾಸ ಮಾತಾಡಲ್ಲ, ಅದು ಅಲ್ಲಿ ಇಲ್ಲಿ ತುಂಬಾ ಇತಿಹಾಸ ಮಾತಾಡ್ಬೇಕಾದ್ರೆ ಇತಿಹಾಸ ತುಂಬಾ ಹೇಳ್ಬೇಕಾದ್ರೆ ಯಾಕೆ ಏನಾಯ್ತು ಅಂತ ಹೇಳಿಕೊಂಡು ಮುಗಿಸಿ ಬೇಗ ನಿಮಿತಾಡಿ. ಆಯ್ತು ಸಚಿವ ಯಾಕೆ ಕ್ವಶನ್ ನೀವು ಮಾತಾಡಿ, ನೀವು ಮಾತಾಡಿ, ಅವ್ರು ಕೂತ್ಕೊಳ್ತಾರೆ, ನೀವು ಮಾತಾಡಿ. ಮುಸ್ಲಿಮರಿಗೆ ಮಾತ್ರ ಆಯ್ತು, ಕೂತ್ಕೊಳ್ಳಿ. ನಾಳೆ ಮಾತಾಡಿ, ನಾಳೆ ಬೆಳಿಗ್ಗೆ ಮಾತಾಡಿ ಅಂತ ಹೇಳಿದನಲ್ಲ. ಆಯ್ತು, ನಾಳೆ ಬೆಳಿಗ್ಗೆ ನಾಳೆ ಮಾತಾಡಿ. ರಕ್ಷಣೆ ಬಗ್ಗೆ ಸರ್ಕಾರ ನಾನು ಯಾರನ್ನು ಉಲ್ಲೇಖ ಮಾಡಿಲ್ಲ, ಹೋಲಿಕೆ ಮಾಡಿ. ಆಯ್ತು, ನಾಳೆ ಮಾತಾಡುವಾಗ ಜವಾಹರ್ಲಾಲ್ ನೆಹರು ಸಂಪೂರ್ಣ ನಾಳೆ ಮಾತಾಡಿ, ಬಜೆಟ್ ಮಾತಾಡಿ. ಭಾರತದ ಮುಸ್ಲಿಮರಿಗೆ ನಾಳೆ ಬೆಳಿಗ್ಗೆ ಬಜೆಟ್ ರಿಸಲ್ಟ್ ಕಂಟಿನ್ಯೂ. ಅಲ್ಲ, ಅವರು ಹಿರಿಯರು, ಮಣಿಯುವುದಿಲ್ಲ. ಅವ್ರ ಟೈಮ್ ಬಂದಾಗ ಮಾತಾಡಿ, ಬೇಕಾದಷ್ಟು ಅವಕಾಶಗಳಿವೆ. ಮುಸ್ಲಿಮರಿಗೆ ಮಾತ್ರ ನಮ್ಮ ಮಾತನ್ನು ಅಡ್ಡಪಡಿಸಿದ್ರೆ ಅಧ್ಯಕ್ಷರೇ. ಆಯ್ತು, ಮುಗಿತಲ್ಲ. ಭಾರತೀಯ ನಮ್ಮ ಮಾತನ್ನು ಅಡ್ಡಪಡಿಸಿದ್ರೆ ನಾನು ಏನ್ ಮಾಡೋದು ಅಧ್ಯಕ್ಷರೇ? ಈ ಸಮುದಾಯಗಳ ಬಗ್ಗೆ ಅವರು ಯಾವ ಕಾಳಜಿಯನ್ನು ತೋರಿಸಿದ್ದಾರೆ ಎಂದು ಕಾನೂನು ಸಚಿವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಕ್ಟೋಬರ್ 1955 ಜವಾಹರ್ಲಾಲ್ ನೆಹರು ಮಧ್ಯಂತರ ಸಚಿವ ಕಾಲೇಜ್ ಲೆಕ್ಚರ್ ಮಾತಾಡಿ. ಪಾರ್ಲಿಮೆಂಟ್ ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಮಾತಾಡಿ, ನಾನು ಶುಕ್ರವಾರ ಮಾತಾಡುವಾಗ ಈಗ ಯಾಕೆ ಶುಕ್ರವಾರ ಮಾತಾಡ್ಬೋದಲ್ಲ? ಸಹೋದರತ್ವ ಭಾವನೆ ಕನ್ಕ್ಲೂಡ್ ಮಾಡಿ ಸರ್. ಮಾಧವ ಸರ್, ಬೇಡ ಸರ್, ಕೂತ್ಕೊಳ್ಳಿ. ನಮ್ದೊಳಗೆ ಚಂದ ಇರ್ತಾರೆ. 50% ಆದ್ಮ್ಯಾಗ ಆ ಕುರ್ಚಿ ಸರ್, ಅಧ್ಯಕ್ಷರೇ, ನಮ್ ರಕ್ಷಣೆಗೆ ಬರ್ಬೇಕು ತಾವು. ಯಾರು ಹಿಂದೂಗಳು ಕುಂದ್ರದಲ್ಲ, ನಮ್ ರಕ್ಷಣೆಗೆ ಬರ್ಬೇಕು ಅಧ್ಯಕ್ಷರೇ. ಅಲ್ಲಿ ಆಫೀಸರ್ ಮೈಬೂಬ್ ಸಾಹೇಬ್ನೇ ಇರ್ತಾನ. ನಮ್ ರಕ್ಷಣೆಗೆ ಬರ್ಬೇಕು ಅಧ್ಯಕ್ಷರೇ. ಭಾವನಿದ್ರ ಜಮ್ಮು ಕಾಶ್ಮೀರದಾಗ ಯಾಕೆ ರಿಸರ್ವೇಶನ್ ಕೊಡ್ಲಿಲ್ಲ SC ST ಗೆ? ಆರ್ಟಿಕಲ್ 370 ಜಮ್ಮು ಕಾಶ್ಮೀರದಾಗ ಯಾಕೆ ಇದನ್ನ ಮಾತು ಯಾರಿಗೆ ಅರ್ಥ ಆಗ್ತದೆ? ಮಿನಿಸ್ಟರ್ ಅವರೇ, ಯಾರಿಗೆ ಅರ್ಥ ಆಗ್ತದೆ ಇದನ್ನೆಲ್ಲ? 370 ವಿರೋಧ ಮಾಡಿದಾಗ ಆಯ್ತು, ಆರ್ಟಿಕಲ್ 370 ಯಾರು ಸಜೆಸ್ಟ್? ಆಯ್ತು, ಮಂತ್ರಿ ಇರ್ತಾವ, ಕೂತ್ಕೊಳ್ಳಿ. ಮತ್ತೆ ಕೇಳಿದ್ರು. ಏನ್ ನೀವು ಕ್ಲಾರಿಫಿಕೇಶನ್ ಕೊಡಿ. ಫಸ್ಟ್ ಸಜೆಸ್ಟ್ ಆಗಿದ್ದು ಅದೆಲ್ಲ 19th ಸೆಷನ್ ಆಫ್ ಹಿಂದೂ ಇದೆಲ್ಲ ಗೊತ್ತಿದೆ ನಮ್ಗೆ. ಸಾವರ್ಕರ್ ಅವರು ಅದನ್ನ ಇಂಪ್ಲಿಮೆಂಟೇಷನ್ ಕೂಡ ಚಿನ್ನ ಕೇಳಿ. ಇದು ಚಾಲೆಂಜ್ ಚಾಲೆಂಜ್ ನೀವು ಕಂಟಿನ್ಯೂ. ನಾವು ಯಾರು ದೇಶ ತೆಗಿರಿ, ಇತಿಹಾಸ ತೆಗಿರಿ, ಇಲ್ಲ ತೆಗಿರಿ, ನಾವು ತೆಗಿರಿ, ಹೇಳ್ರಿ, ಸುಳ್ಳು ಪ್ರಿಯಾಂಕರ್ಗೆ ಹೇಳ್ತಾರೆ ಸುಳ್ಳು. ಸಾವರ್ಕರ್ ಟೂ ನೇಷನ್ ಥಿಯರಿ ಸಜೆಸ್ಟ್ ಮಾಡಿಲ್ಲ. ದೇಶದ ವಿಭಜನೆ ಆಗ್ಬೇಕು ಅಂತ ಫಸ್ಟ್ ಸಜೆಷನ್ ಬಂದಿದ್ದು ಸಾವರ್ಕರ್ ಅಂತ ಹೇಳಿ ತೋರಿಸಿ. ನಾನು ಹೇಳಿದ್ದೀನಲ್ಲ, 1937 ಅಹಮದಾಬಾದ್ ಸಾವರ್ಕರ್ ಓಕೆ.